ನೋಡಿ, ಚಿಕ್ಕಬಳ್ಳಾಪುರದಲ್ಲೂ ಬ್ಯಾನರ್ ಗಲಾಟೆ ಆಯಿತು. ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಬೆಳವಣಿಗೆ ಆಯಿತು. ಮೈಸೂರಿನಲ್ಲೂ ಆಯಿತು. ಕಾಂಗ್ರೆಸ್ನ ಕಾರ್ಯಕರ್ತರು ಅಥವಾ ಅಲ್ಲಿನ ಸದಸ್ಯರು ಅವಾಚ್ಯ ಶಬ್ದಗಳ ಬೈದಿದ್ದು ಹೊಡೆದಾಡ್ಕೊಂಡಿದ್ದು. ಈಗ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಗ್ರಾಮ ಪಂಚಾಯಿತಿ ಸದಸ್ಯರ ದಬ್ಬಾಳಿಕೆ ಸ್ಟೋರಿ ಇದೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ಆಯಿತು. ಅಧಿಕಾರಿಗೆ ಕಾಂಗ್ರೆಸ್ ಮುಖಂಡ ಅವಾಚ್ಯ ಶಬ್ದಗಳಲ್ಲಿ ಬೈದಿದ್ದು. ಮೈಸೂರಿನಲ್ಲೂ ಹಂಗೆ. ಈಗ ಶಿವಮೊಗ್ಗದ ಸರದಿ ಕಾಂಗ್ರೆಸ್ ಪುಡಿ ಕಾರ್ಯಕರ್ತನ ಪುಂಡಾಟ ಇದು. ರಸ್ತೆ ಕಾಮಗಾರಿ ವಿಚಾರವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರೋ ಆರೋಪ ಕೇಳಿ ಬರ್ತಾ ಇದೆ. ಸ್ಥಳೀಯ ನಿವಾಸಿ ರಮೇಶ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರಂತೆ ಧರ್ಮಪ್ಪ ಅನ್ನೋರು. ರಮೇಶ್ ಎಂಬಾತನಿಗೆ ಪಾದರಕ್ಷೆಯಲ್ಲೂ ಹೊಡೆಯೋದಕ್ಕೆ ಮುಂದಾದರಂತೆ ಸದಸ್ಯ. ನೋಡಿ, ಹೊಸನಗರ ತಾಲೂಕಿನ ಮೇಲಿನ ಬೇಸಿಗೆ ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಸದಸ್ಯ ಧರ್ಮಪ್ಪ ಹೆಂಗೆಲ್ಲ ಆಡಿದ್ದಾರೆ, ವರ್ತನೆ ಮಾಡಿದ್ದಾರೆ ಅನ್ನೋದನ್ನ ವಿಡಿಯೋ ಸಮೇತ ಇದೆ ನೋಡಿ. ರೋಡ್ ಮಾಡಬೇಡಿ. ಏನ್ ಮಾತಾಡ್ತೀರಿ ನೀವು? ಅಂತ ಇಲ್ಲ, ವಸ್ತು ಅಂತ ಇರೋದು ವಸ್ತು ಕೊಡ್ರಿ. ನಿಮ್ಮ